ಇಂಡಿಯನ್ ಹಿಸ್ಟ್ರಿಯಲ್ಲಿ ಇಷ್ಟೊಂದು ಪ್ರಮಾಣದಲ್ಲಿ ಆಗಿಲ್ಲ ಹಿಂದಿನ ಒಂದು 60 ವರ್ಷಗಳಲ್ಲಿ. ಇದನ್ನೆಲ್ಲ ಗಮನಿಸಿಕೊಂಡು ಆಗ ಬರೀ CBI ಒಂದಾಯಿತು. ಅದಕ್ಕಾಗಿ ಇವರೇನಿದ್ದರು, ಏಪ್ಪ ಇದು ಕಾಂಗ್ರೆಸ್ನ ಒಂದು ಗಿಳಿ, ಪಂಚರದ ಗಿಳಿ ಅಂತ ಹೇಳಿದ್ರು. ಇವತ್ತು ಮೂರೂ ಅವ್ರ ಗಿಳಿನ, ಅವು ಗಿಳಿನೋ ರಣಹದ್ದುಗಳು ಗೊತ್ತಿಲ್ಲ. ಯಾಕೆಂದ್ರೆ ಆ ರೀತಿಯಾಗಿ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿವರೆಗೆ ಕೇಜ್ರಿವಾಲ್ ಒಂದೂ ಸುಳ್ಳು ಸಿಕ್ಕಿಲ್ಲ, ಒಂದು 10% ಸಿಕ್ಕಿಲ್ಲ. ಆ ಇಡೀ ಕಾನೂನು ಮಾಡಿ, ಆ ಇಡೀ ಕಾನೂನು ಒಂದು ಕ್ಲೌಸ್ ಹಾಕಿ ಕನ್ವಿನ್ಸ್ ಆಗೋದು ತನಕ ಜಡ್ಜ್ ಅವರು ಕನ್ವಿನ್ಸ್ ಆಗಬೇಕು. ಅಲ್ಲಿವರೆಗೆ ಅವ್ರು ಏನು ಕನ್ವಿನ್ಸ್ ಆಗ್ತಾರೋ ಏನೋ ಗೊತ್ತಿಲ್ಲ. ಇವ್ರು ಅದನ್ನು ಉದಾಹರಣೆ ತಂದು ಬಿಡ್ತಾರೆ, ಸಾಕ್ಷಿ ತೊಗೊಂಬರ್ತಾರೆ, ಮಾಫಿ ಸಾಕ್ಷಿ ತೊಗೊಂಬರ್ತಾರೆ. ತಂದು ಸರ್ಕಮ್ಸ್ಟೆನ್ಸಸ್ ಎವಿಡೆನ್ಸ್ ಮೇಲೆ ನಿಜವಾಗಿಯೂ ಒಂದು ರೂಲ್ಸ್ ಅದ. ಸರ್ಕಮ್ಸ್ಟೆನ್ಸಸ್ ಎವಿಡೆನ್ಸ್ ಮೇಲೆ ಕೊಲೆಗೆ ಶಿಕ್ಷೆ ಕೊಡುವಂಥದ್ದಿಲ್ಲ ಕೊಲೆಗಾರನಿಗೆ. ಯಾಕಂದ್ರೆ ಅವ್ನು ಮಾಡಿದ್ರೆ ನೋಡ್ರಿ ಇದಿಲ್ಲ, ಸಾಕ್ಷಿ ಇಲ್ಲ, ಹಂಗಿದು ಮಾಫಿ ಸಾಕ್ಷಿ ಮೇಲೆ ಶಿಕ್ಷೆ ಕೊಟ್ಟಿದ್ದಾರೆ. ನಾಳೆ ಆಡಳಿತಕ್ಕೆ ಬಂದರೆ ಈಗ ನಿಮ್ಮದು ಈ ಹಿಂದಿನ ಎಪಿಸೋಡಲ್ಲೂ ಹೇಳಿದ್ದಾರೆ ನಿಮ್ಮದು ಏನಪ್ಪ ಅಂದ್ರೆ ಚುನಾವಣೆ ಈ ಪ್ರಜಾಪ್ರಭುತ್ವದ ಅದು ಉಸಿರು, ಅದನ್ನು ಉಸಿರು ಕಟ್ಟಿಸುವಂಥ ಕೆಲಸ ಮಾಡಿದರು. ತಾವು ಬೇಕಾದ 3 ಮಂದಿ ಕಮಿಷನ್ ತಂದು ನೇಮಿಸ್ಕೊಂಡ್ರು. ಇವತ್ತು ನೋಡ್ರಿ ಈಗ 5 ಇವಾಗಿದ್ದಾವ, 4 ಹಂತಗಳೇನಾಗ್ಯಾವ. ಅದರಲ್ಲೇ ಅವತ್ತಿಂದ ತಿಳಿಸ್ಬೇಕಾಗ್ತದೆ 17 ಶೀದೊಳಗೆ ಎಷ್ಟು ಓಟ್ ಆಗಿದಾವ ಎಂತ ಅವತ್ತಲ್ಲಿ ಡಿಕ್ಲೇರ್ ಮಾಡ್ಬೇಕು. ಅದನ್ನು ರೆಕಾರ್ಡ್ ಸ್ಪಷ್ಟ ಇರ್ತದೆ, ಡಾಕ್ಯುಮೆಂಟ್ಸ್ ಇರ್ತಾವೆ. ಅದನ್ನು 8 ದಿವಸ ಬಿಟ್ಟು, 4 ದಿವಸ ಬಿಟ್ಟು, 5 ದಿವಸ ಬಿಟ್ಟು 1.7 ಅಂದರೆ 1,70,00,000 ಕೋಟಿಗಳು ಅದಕ್ಕೆ ಬಂದವ. ಯಾರೋ ಎಲ್ಲಿ ಇದು ಉತ್ತರ ಕೇಳಕ್ಕೆ ಹೋದ್ರೆ ಸುಪ್ರೀಂ ಕೋರ್ಟ್ ಹೇಳ್ತದೆ ಇವತ್ತು ಇದು ಮಿಡ್ಡದಲ್ಲಿ ಬಂದದ, 5 ಮುಗಿದಾವ, 2 ಉಳಿದಾವ, ನಾವು ಗೊಂದಲ ನಡೆಸಿದ್ರು ಒಲ್ಲೆ ಅಂತ ಹೇಳ್ಬಿಟ್ರು. ಈ ರೀತಿಯಾದಂಥದ್ದು ಇದು ಹೇಳ್ತಾರೆ ಇವತ್ತಿಲ್ಲ, ಇದು ಕನ್ಫ್ಯೂಸ್ ಮಾಡುವಂಥದ್ದು ಹಾಗೆ ಹಾಗಾದ್ರೆ ನಾವು ಕನ್ಫ್ಯೂಸ್ ಮಾಡ್ತಾ ಇಲ್ಲ. 1,70,00,000 ಮತಗಳು ಓವರ್ ಆಗಿ ಬಂದಿದ್ದಾವೆ, ಎಕ್ಸಸ್ ಆಗಿ ಬಂದಿದ್ದಾವೆ. ಅದನ್ನು ನೀವು ನಮ್ಮ ಬಿಡುಗಡೆ ಮಾಡಿ ತೋರಿಸ್ರಿ ಎಲ್ಲಿದ್ದು ಬಂದು ನಿಮ್ಮ ಅಂತ ತೋರಿಸ್ತಾರಿಲ್ಲ. ಮುಂದದು ಡೆಲ್ಲಿದು ನಿಮ್ಮ ಸರ್ಕಾರ ಹೇಳಿದಿಲ್ಲ, ನಾವು ಜನ ಅಲ್ಲಿ ಆಡಳಿತಕ್ಕೆ ಕೊಟ್ಟಿದ್ದಾರೆ ಅವ್ರಿಗೆ, ಕೇಜ್ರಿವಾಲ್ ಅದು ಕಸ್ಕೊಂಡ್ರು. ನಾನು ಉದ್ದೇಶ ಅಂದರೆ ಸಂವಿಧಾನ ಭರವಸೆ ಇಲ್ಲ. ಮುಂದೆ ರೈತರ ಭೂಮಿ ರೈತರಿಗಾಗಿ ಉಳಿತಿದ್ದ ಗ್ಯಾರಂಟಿ ಇಲ್ಲ. ಯಾಕಂದ್ರೆ ಕಾರ್ಪೊರೇಟ್ಗೆ ಕೊಟ್ಟರಪ್ಪ ಅಂದ್ರೆ ಅಗ್ರಿಕಲ್ಚರ್ನ ಇವತ್ತು ಜಗತ್ತಿನ ಕಾರ್ಪೊರೇಟ್ಗಳಿಂದ ಬಯಸ್ತಾ ಇದ್ದಾರೆ. ಇಲ್ಲಿ ಭೂಮಿ ಫಲವತ್ತದ, ಸೂಕ್ಷ್ಮ ಇದಕ್ಕೆ ನಾವು ಚರ್ಚೆ ಹಲವು ಸಲ ಮಾಡಿದ್ರು. ಇದನ್ನು ಇಲ್ಲಿ ನೀರಾವರಿ ಬೆಸ್ಟ್ ಅದ, ಗಂಗಾ ಯಮುನಾ, ಅದೇ ಕಾಲಕ್ಕೆ ಕೃಷ್ಣ ಗೋದಾವರಿ ಸಾಗರ ಭೂಮಿ ಫಲವತ್ತದ. ನೀವು ಬರೀ ಜೋಳ ಹೋಗೋದ್ರೆ ಜೋಳ ಬಂದ್ಬಿಡ್ತದ್ರಿ ಇಲ್ಲೇ ಅಂಥ ಭೂಮಿ. ಈ ಮಾರ್ಕೆಟನ್ನು ವಿದೇಶಿ ಬಂಡವಾಳಗಾರರಿಗೆ ಕೊಟ್ಟು ಅವರು ಇಲ್ಲಿ ಬೆಳೆ ಬೆಳ್ಕೊಂಡು ಅದು ಮಾರಾಟ ಮಾಡೋರು, ಅವರು ಅದು ಬಂದು ಲಾಭ ಅವ್ರು ಬಿಡ್ಕೊಂಡು ಹೋಗುವಂಥವ್ರು. ಅದನ್ನು ನಮ್ಮ ಜನಕ್ಕೆ, ನಮ್ಮ ರೈತರಿಗೆ ಮಾರ್ಕೆಟ್ ಮಾಡಿಕೊಟ್ರೆ ನಮ್ಮ ದೇಶನ ಜಗತ್ತಿನ ಆಹಾರ ಬೌಲ್ ಆಗ್ತದೆ, ಪಾತ್ರ ಆಗ್ತದೆ. ಅದನ್ನು ಬಿಟ್ಟು ಇವತ್ತು ಅದನ್ನು ಕೊಡೋ ಉದ್ದೇಶದ ಅವ್ರಿಗೆ. ಅದಕ್ಕಾಗಿ ಇವತ್ತು ನಮ್ಗೆ ಒಬ್ಬ ಯಾವುದೋ ವ್ಯಕ್ತಿಯಾಗಿ ಕೊಡೋಗಿಂತಲೂ 5 ವರ್ಷ ನಾವು ಆಗಿಲ್ಲಪ್ಪ, ನಮ್ಗೆ ಅಟ್ಲೀಸ್ಟ್ ನಮ್ಮ ವಸ್ತು ನಮ್ಗೆ ಉಳಿತಾವ. ಮತ್ತು ಇವತ್ತು ನಾವು ಈ ರಾಹುಲನ ಮಾತನ್ನು ಕೇಳಿದಾಗ ರಾಹುಲ್ರ ಜೊತೆಗೆ ನಮ್ಮ ಅಖಿಲೇಶ್ ಯಾದವ್ರ ಮಾತು ಕೇಳಿದಾಗ ಎಲ್ಲರೂ ಒಂದು ರೀತಿಯಾಗಿ ಮಾತಾಡ್ತಾ ಇದ್ದಾರೆ. 25 ಗ್ಯಾರಂಟಿಗಳ ಬಗ್ಗೆ ಆಗಿರ್ಬೋದು, ಯಾರೂ ತಕರಾರು ಮಾಡಿಲ್ಲ. ಅದಕ್ಕೆ ಕೇಜ್ರಿವಾಲ್ ತಕರಾರು ಮಾಡಿಲ್ಲ, ಯಾರೂ ತಕರಾರು ಮಾಡಿಲ್ಲ. ಇಲ್ಲಪ್ಪ ಕೊಡೋಣ ನಾವು ಅಂತ ಹೇಳಿದಾರೆ. ಅಂದ್ರೆ ಬಡವರ ಪರವಾಗಿ ಬರುತ್ತಿರುವಂಥ ಒಂದು ಸರ್ಕಾರ ನಕ್ಕಿದ ಬಂದು ಎಲ್ಲರೂ ಒಂದಾಗ್ಯಾರ ಈ ವಿಷಯದಾಗ. ಇನ್ನು ಅಧಿಕಾರಿಗಳು ಅವ್ರ ಪ್ರಬುದ್ಧರದಲ್ಲಿ ನಮ್ಮ ಅನಿಸ್ತದೆ. ಯಾಕಂತಂದ್ರೆ ಮೋಸ್ಟ್ ಪ್ರಾಬಬ್ಲಿ ಕಾಂಗ್ರೆಸ್ಗೆ ಅಂತ ಅವಕಾಶ ಸಿಗ್ತಂದ್ರೆ ಅವ್ರು ನಿಶ್ಚಿತವಾಗಿಯೂ ಮೋಸ್ಟ್ ಪ್ರಾಬಬ್ಲಿ 99.9 ರಾಹುಲ್ ಗಾಂಧಿ ಪ್ರಧಾನಿ ಆಗೋ ಅಪೇಕ್ಷೆ ಇಟ್ಟಿಲ್ಲ ಅಂತ ಅನಿಸ್ತದೆ. ಅವ್ರು ಖರ್ಗೆ ಅವ್ರನ್ನ ಮಾಡುವಂಥ ಸಾಧ್ಯತೆಗಳು ಇದ್ದಾವೆ. ಹೀಗಾಗಿ ಇದೇನು ಕೆಟ್ಟಂತ ಏನಲ್ಲ, ಅವ್ರು ಮಾತಾಡ್ತಾ ಇದ್ದಾರೆ, ಮಾತಾಡಿ ಗೆಲ್ಲಬೇಕಾಗಿದೆ ಇನ್ನೂ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿವರೆಗೆ 10 ವರ್ಷದ ಆಡಳಿತವನ್ನು ನಾವು ಕಂಪೇರ್ ಮಾಡಿ ನೋಡಿದಾಗ ಹಿಂದಿನ 60 ವರ್ಷದ ನೋಡಿದಾಗ ಹೌದು ಅಲ್ಲಿ ತಪ್ಪಾಗಿದ್ದಾವೆ ಕಾಂಗ್ರೆಸ್ನಲ್ಲಿ, ನಾವು ಅಲ್ಲಗಳಿದಿಲ್ಲ ಅದನ್ನು. ಆದರೆ ಇವತ್ತಿನ ಏನು ಪೀಳಿಗೆ ಅದ, ಈ ಪೀಳಿಗೆ ಹಿಂದಿನ ಪೀಳಿಗೆ ಭಾಳ ಅಂತರ ಅದ. ಇಂದಿರಾ ಗಾಂಧಿಯವರು ಸಹಜವಾಗಿ ಅವ್ರ ಅಪ್ಪನಿಂದ ಬಂದಂಥ ವಿರಾಸತ್ ಒಂದು ಏನಪ್ಪ ಹಿಂದಿನ ನಮ್ಮ ಆಸ್ತಿ, ಪ್ರಾಚೀನ ಆಸ್ತಿನ ಅವ್ರು ತೊಗೊಂಡು ಬಂದದ್ದು ಹೆಣ್ಮಗಳು. ಅವ್ರು ತ್ರಾಸ ಮಾಡ್ಕೊಳ್ಳಿಲ್ಲ. ಅವ್ರಿಗೆ ಒಂದು ದೊಡ್ಡ ತ್ರಾಸ ಇದ್ದು ಶಾಸ್ತ್ರಿಯವರು ಬದಿಗೆ ಸರಿಸಿ ಆಡಳಿತಕ್ಕೆ ಬಂದರು. ಅವರು ನಂತರದಲ್ಲಿ ಉಳಿದವ್ರನ್ನೆಲ್ಲರೂ ದಂಡಿ ಸೇರಿಸಿದ್ರು. ಅವ್ರಂತ ಡಿಕ್ಟೇಟರ್ ಮ್ಯಾಂಡೇಟ್ ಇದ್ರು. ಆದರೆ ಇವತ್ತಿರುತ್ತಿರೋದು ಈ ನಮ್ಮ ರಾಹುಲ್ ಗಾಂಧಿ ಆ ಮನಸ್ಥಿತಿ ಇಲ್ಲ, ಅವ್ರು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಒಬ್ಬ ಪಾದಯಾತ್ರೆ ಮಕ್ಕಳು ಇಡೀ ದೇಶವನ್ನು ಸುತ್ತಾಗ್ತಾನೆ, ಪ್ರತಿಯೊಬ್ಬರು ಭೇಟಿ ಆಗ್ತಾನೆ, ಕಾರ್ಮಿಕರಿಗೆ ಭೇಟಿ ಆಗ್ತಾನೆ, ದುಡಿಮೆಗಾರರ ಜೊತೆ ಭೇಟಿ ಆಗ್ತಾನೆ, ರೈತರ ಜೊತೆ ಭೇಟಿ ಆಗ್ತಾನೆ. ಅವ್ರ ಸಮಸ್ಯೆ ಕೇಳ್ತಾನೆ, ಪರಿಹಾರ ಆಗ್ತದಿಲ್ಲ ಬೇರೆ ಮಾತು. ಅಟ್ಲೀಸ್ಟ್ ನೀವು ಹೆಂಗಿದ್ರಿ ನಿಮ್ಮ ಸಮಸ್ಯೆ ಅಂದಾಗ ಇವೆಲ್ಲರೂ ಒಟ್ಟು ಚಿಂತನೆಯಾಗಿ ಇವತ್ತು 25 ಗ್ಯಾರಂಟಿಗಳು ಬಂದವ. ಇವತ್ತು ಅನಿವಾರ್ಯದವ ಬೇಕಪ್ಪ ಅನ್ನುವಂಥದ್ದು. ಅಂದ್ರೆ ಪ್ರತಿ ಕುಟುಂಬನೂ ಬಡ ಕುಟುಂಬ ಇಲ್ಲಿ ಬದುಕಬೇಕಾಗಿದೆ. ಅವ್ರೇನು ಮಾಡಿದ್ರು, ಕೆಲವನ್ನು 200 ಮಂದಿ ಇರ್ಬೋದು ಅವ್ರು ಕಾರ್ಪೊರೇಟ್ಗಳು, ಅವ್ರನ್ನ ಲಕ್ಷ ಕೋಟಿಗಟ್ಟಲೆ ಮಾಡಿ ಹೋಗೋದ್ರ ಶ್ರೀಮಂತರನ್ನಾಗಿ. ಇಲ್ಲಿ ಇವ್ರು ಏನು ಮಾಡಿದ್ರಪ್ಪ ಅಂದ್ರೆ ಆ ಕೋಟ್ಯಾಧೀಶ ಆ ಕೋಟಿಗಳನ್ನು ಇಲ್ಲಿ ಕೋಟಿ ಜನ ಲಕ್ಷಾಧೀಶರಾಗುವಂಥ ಒಂದು ವ್ಯವಸ್ಥೆ ಮಾಡಲಿಕ್ಕೆ ಇದ್ದಾರೆ.
ಹೀಗಾಗಿ ಇವತ್ತು ಅವ್ರು ಏನು ಹೇಳಿದ್ರು ಜನ ನಂಬುದು ಬಿಡೋದು ಅವ್ರ ಬಿಟ್ಟು ವಿಷಯ. ಬಟ್ ಇವತ್ತು ನಾವು